ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಒಂದು ಶಾರ್ಟ್ ಆ್ಯಂಡ್ ಸರ್ಪ್ರೈಸ್ ವಿಡಿಯೋ, ಸರ್ಪ್ರೈಸ್ ಅಲ್ಲ ಬಟ್ ಒಂದು ಇವೆಂಟ್ ಇದೆ. ನಾರ್ಮಲ್ಲಾಗಿ ನಾಳೆ ಹೋಳಿ ಹುಣ್ಣಿಮೆ. ಸೊ ಹೋಳಿ ಹುಣ್ಣಿಮೆಯ ಪ್ರಯುಕ್ತ ಇವಾಗ ಒಂದು ಇವೆಂಟ್ ಹಮ್ಮಿಕೊಂಡಿದ್ದಾರೆ. ಇದು ಎಲ್ಲಿ ಅಂತಂದರೆ ಬೆಂಗಳೂರಿನ ACS ಲೇಔಟ್ನಲ್ಲಿರ್ತಕ್ಕಂಥ ACS ಲೇಔಟ್ನ A ಬ್ಲಾಕ್ ಅಲ್ಲಿರ್ತಕ್ಕಂಥ ಒಂದು ಗ್ರೌಂಡು. ಆ ಗ್ರೌಂಡಲ್ಲಿ ಪ್ರತಿ ವರ್ಷವೂ ಏನು ಅಂತಂದರೆ ಕಾಮದಾನ ಮಾಡೋವಂಥದ್ದು ಒಂದು ಪದ್ಧತಿ ಇರುತ್ತೆ. ಭಾಳ ಗ್ರ್ಯಾಂಡಾಗಿ ಮಾಡ್ತಾರೆ, ಎಲ್ಲರೂ ಕಲಿತು. ಸೊ ಅದನ್ನು ಈ ಸರಿ ಸೆರೆಹಿಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಜನ ಎಲ್ಲ ಕಲಿತಾ ಇದ್ದಾರೆ. ಅದೆಲ್ಲ ಹೇಗಿರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ನೋಡಿ, ಅದನ್ನು ಕಟ್ಟಿಗೆಗಳನ್ನು ರೆಡಿ ಮಾಡೋರು, ರೆಡಿ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ಗುರುಳ. Hey, hi Nandan, how are you? ಸ್ನೇಹಿತರೆ, ಈ ಕಾಮದಹನ ಮತ್ತು ಹೋಳಿ ಹುಣ್ಣಿಮೆ ಇವಕ್ಕೆ ಸಂಬಂಧಪಟ್ಟಂತೆ ಪುರಾತನವಾದ ಕೆಲವೊಂದು ಇತಿಹಾಸಗಳಿವೆ. ಅದು ಏನು ಗೊತ್ತಾ? ಈ ಕಾಮದಹನ ಮತ್ತು ಹೋಳಿ ಹುಣ್ಣಿಮೆ ಸರಿಯಾಗಿ ಶಿವರಾತ್ರಿಯಿಂದ 15 ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಪಾಲ್ಗುಣ ಹುಣ್ಣಿಮೆ ಅಂತ ಹೇಳ್ತೀವಿ ನಾವು. ಅದು ಯಾಕೆ ಆಗುತ್ತೆ ಅಂತಂದರೆ, ಇದಕ್ಕೊಂದು ಇತಿಹಾಸ ಹೇಳೋದಾದರೆ, ಶಿವ ತಪಸ್ಸು ಮಾಡ್ತಾ ಇರ್ತಾನೆ. ಎಲ್ಲಿ ಅಂತಂದರೆ ತುಂಗಭದ್ರಾ ನದಿಯ ದಡದಲ್ಲಿರ್ತಕ್ಕಂಥ ಹೇಮಗಿರಿ ಪರ್ವತದಲ್ಲಿ. ಆ ತಪಸ್ಸು ಮಾಡಬೇಕಾದ್ರೆ ಅಲ್ಲಿಗೆ ಪಾರ್ವತಿ ಕಾಮದೇವನಲ್ಲಿ ಮೊರೆ ಹೋಗ್ತಾಳೆ. ಮೊರೆ ಹೋಗಿ ಪಾರ್ವತಿಗೆ ಬಹಳ ಇಷ್ಟ ಆಗಿಬಿಟ್ಟಿರ್ತಾನೆ ಶಿವ. ಆವಾಗ ಕಾಮದೇವನ ಹತ್ರ ಹೋಗಿ ತನ್ನ ಇಂಗಿತವನ್ನು ಹೇಳ್ಕೊತಾಳೆ. ಹೇಗಾದರೂ ನಾನು ಶಿವನನ್ನು ಮದುವೆ ಆಗಬೇಕು, ನನಗೇನಾದರೂ ಸಹಾಯ ಮಾಡು ಅಂತ. ಆವಾಗ ಕಾಮದೇವ ವಿಷ್ಣುವಿನ ಅಪ್ಪಣೆಯನ್ನು ತಗೊಂಡು ತನ್ನ ಸೈನ್ಯ ಸಮೇತವಾಗಿ ಶಿವನ ಬಳಿ ಹೋಗ್ತಾನೆ. ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ಶಿವ ತಪಸ್ಸಿನಿಂದ ಹೊರಗೆ ಬರಲ್ಲ. ಆವಾಗ ತನ್ನ ಕೊನೆ ಪ್ರಯತ್ನವಾಗಿ ಕಾಮ ಬಾಣಗಳಿಂದ ತಪೋಭಂಗಗೊಳಿಸ್ತಾನೆ ಶಿವನನ್ನು. ತನ್ನ ಹೆಂಡತಿಯಾದ ರತಿಯನ್ನು ಸೇರಿಕೊಂಡು ಕಾಮಕ್ರೀಡೆಯಲ್ಲಿ ತೊಡಗ್ತಾನೆ. ಇದರಿಂದ ಶಿವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ತಪಸ್ಸು ಭಂಗ ಆಗುತ್ತೆ. ಶಿವನ ಕೋಪ ತಡೆಯಲಾಗದೆ 3ನೇ ಕಣ್ಣನ್ನು ತೆಗೆದು ಬಿಡ್ತಾನೆ. ಆವಾಗ ಕಾಮದೇವ ಸುಟ್ಟು ಹೋಗ್ಬಿಡ್ತಾನೆ. ಇದನ್ನು ನೋಡಿ ಕಾಮದೇವನ ಹೆಂಡತಿಗೆ ದೊಡ್ಡ ಶಾಕ್ ಆದಿರುತ್ತೆ. ಅವಳು ಸಿಕ್ಕಾಪಟ್ಟೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನು ಹೀಗಾಗ್ಬಿಡ್ತಿದ್ದು ಅಂತ. ಪಾರ್ವತಿ ಇದನ್ನೆಲ್ಲ ನೋಡಿ ಅವಳಿಗೆ ಬಹಳ ಸಂಕಟ ಆಗುತ್ತೆ. ಇದನ್ನು ಮತ್ತೆ ಹೇಗಾದರೂ ಸರಿ ಮಾಡಬೇಕು ಅಂತ ತಾನು ದೊಡ್ಡ ತಪಸ್ಸಿಗೆ ಕುಂದಿರ್ತಾಳೆ ಪಾರ್ವತಿ. ಆವಾಗ ತಪಸ್ಸು ಎಷ್ಟು ಕಠಿಣವಾಗಿರುತ್ತಂತಂದರೆ ಶಿವ ಕೊನೆಗೂ ಪಾರ್ವತಿಗೆ ಒಲಿತಾನೆ. ಒಲಿದಾದ್ಮೇಲೆ ಶಿವ ಪಾರ್ವತಿ ಒಂದಾಗ್ತಾರೆ. ತನ್ನ ಅರ್ಧ ಭಾಗವನ್ನು ಶಿವನು ಪಾರ್ವತಿಗೆ ಕೊಡ್ತಾನೆ. ಆಗ ಪಾರ್ವತಿ ತನಗೆ ಶಿವನನ್ನು ಸೇರ್ಕೊಳ್ಳೋಕ್ಕೆ ಸಹಾಯ ಮಾಡಿದಂಥ ಕಾಮದೇವನನ್ನು ಮರುಜನ್ಮ ಮಾಡೋಕ್ಕೆ ಶಿವನಲ್ಲಿ ಬೇಡ್ಕೋತಾಳೆ. ಹಾಗಾಗಿ ಕಾಮದೇವ ಮತ್ತೆ ಹುಟ್ಟು ಬರ್ತಾನೆ. ಅದಾದಮೇಲೆ ಬಣ್ಣ ಬಣ್ಣದ ಹೋಳಿಯ ಸೆಲೆಬ್ರೇಷನ್ ಆಗುತ್ತೆ. ಇದು
ಇದರ ಹಿಂದೆ ಇರತಕ್ಕಂಥ ಒಂದು ಪುರಾತನವಾದ ಕತೆ. ಈ ಹಬ್ಬದ ನನ್ನ ನೆನಪುಗಳಂದರೆ ನನ್ನ ಬಾಲ್ಯದ ನೆನಪುಗಳು ಬಹಳಷ್ಟಿದೆ. ಕಾಮದಹನದ ಹಿಂದಿನ ದಿನ ನಮ್ಮೆಲ್ಲ ಹುಡುಗರ ಒಂದು ಮೇಳ ಆಗ್ತಿತ್ತು. ನಮ್ಮೂರಲ್ಲಿ ಎಲ್ಲರದ್ದು ಒಂದು ಟೀಮ್ ಮಾಡಿಕೊಂಡು ಕಟ್ಟಿಗೆಗಳನ್ನು ಸೇರಿಸೋದು, ಹೋಗಿ ಕೇಳೋದು ಮನೆ ಹತ್ರ. ಅವ್ರು ಕೊಡಲ್ಲ ಅಂತಂದರೆ ಹೆಂಗಾದರೂ ಮಾಡಿ ಅಲ್ಲಿಂದ ಕಟ್ಟಿಗೆಗಳನ್ನು ಎಗರಿಸಿ ಹೆಂಗೋ ಒಂದು ಮಾಡಿ ಎಲ್ಲಿಂದನೋ ತಂದು ಒಂದು ರಾಶಿ ಮಾಡೋದು, ಕಟ್ಟಿಗೆಗಳ ರಾಶಿ ಮಾಡೋದು, ಅದನ್ನು ಒಟ್ಟು ಸೇರಿಸಿ ಅದಕ್ಕೆ ಬೆಂಕಿ ಹಚ್ಚೋದು. ಆ ಬೆಂಕಿಲಿ ನಾವು ಚಳಿ ಕಾಯಿಸ್ಕೊಳ್ಳೋದು. ಆಮೇಲೆ ಇನ್ನೊಂದು ಸ್ವಾರಸ್ಯಕವಾದ ವಿಷಯ ಅಂದರೆ ಆ ಕಡ್ಲಿ ಬಂದಿರ್ತವೆ, ಆ್ಯಕ್ಚುಲಿ ಬೆಂಗಾಲ್ ಗ್ರಾಮ್ಸ್ ಬಂದಿರ್ತಾವೆ. ಆವಾಗಲೇ ಆ ಬೆಂಗಾಲ್ ಗ್ರಾಮ್ಸ್ ಅದರಲ್ಲಿ ಹಾಕ್ತೀವಿ. ಅದೆಲ್ಲ ಸುಟ್ಟು ಇದು ಬೂದಿ ಆದಮೇಲೆ ಅದರಲ್ಲಿ ಬಂದಿರತಕ್ಕಂಥ ಕಡಲೆ ತಿನ್ನೋದು ಬಹಳ ರುಚಿಯಾಗಿರುತ್ತೆ. ಅದೊಂದು ಬಾಲ್ಯದ ಒಂದು ಬಹಳ ಸವಿ ನೆನಪು ಅಂತ ಹೇಳ್ಬೋದು.